ಸಾರಿ ಮೇಡಮ್. ಇಡಿಯಟ್. ಸೀತೆ ಅನ್ಕೊಳೋ ಖುಷಿಲಿ ಸೈಡಲ್ಲಿರೋ ಲಂಕಿಣಿನೇ ಅಬ್ಸರ್ವ್ ಮಾಡಿರಲಿಲ್ಲ. ಅಬ್ಬಾ ಸದ್ಯ ಬಚಾವಾದ. ಸಾರಿ ಮೇಡಮ್. ವಾಯ್ಸ್ ಎಲ್ಲೋ ಕೇಳ್ದಾಗಿದೆಯಲ್ಲ. ಏನಾಯ್ತಕ್ಕ? ನಾನೇನಾದರೂ ತಿರುಗಿದ್ರೆ ಇಲ್ಲಿ ನನಗೇನು ಕೆಲಸ ಅಂತ 1000 ಪ್ರಶ್ನೆ ಮಾಡಿ ದೊಡ್ಡ ಸೀನ್ ಕ್ರಿಯೇಟ್ ಮಾಡಿಬಿಡ್ತಾರೆ. ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ಸಿಕ್ಕಾಕೊಳ್ಬಾರ್ದು. ಏನು ಮಾಡಲಿ? ಏನಪ್ಪ, ಬಾಳೆಗೊನೆ ಇಟ್ಟು ಅಲ್ಲಿ ಕೋಟ್ಬೇಳೆ ಡಬ್ಬಿ ಇದೆ, ಅದನ್ನು ತಗೊಂಡು ಬಾ. ಮನೇಲೇ ಅಡುಗೆ ಮಾಡಿರೋದ್ರಿಂದ ಬಡ್ಸಕ್ಕೆ ಬೇರೆ ಯಾರನ್ನೂ ಕರೆದಿಲ್ಲ, ಅದಕ್ಕೆ ನಿನ್ಗೆ ಹೇಳ್ತಾ ಇದ್ದೀನಿ, ಆಯ್ತಾ? ಏನಪ್ಪ, ಹಿಂದಿನ ಬಾಗಿಲಿಂದ ಹೋಗು. ಇಲ್ಲಿ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ, ನಿನ್ಗೆ ಹೋಗೋಕ್ಕೆ ಕಷ್ಟ ಆಗುತ್ತೆ. ಹಾಂ? ಜೋಪಾನ, ಚಪ್ರ. ರಾತ್ರಿ ಎಲ್ಲ ಕಷ್ಟಪಟ್ಟು ಹಾಕಿರೋದು. ಅದೇನು ಹುಡುಗರು ಈಗಿನ ಕಾಲದವ್ರು ನಾಚ್ಕೋತಾರೆ, ಮುಖ ಕೊಟ್ಟು ಮಾತಾಡಲ್ಲ. ಶಾರದಾ, ಯಾವಾಗಮ್ಮ ಬಂದೆ? 5 ನಿಮಿಷ ಆಯ್ತಮ್ಮ. ಸಾರಿಮ್ಮ, ಲೇಟ್ ಆಗೋಯ್ತು. ಪರವಾಗಿಲ್ಲ, ನೀ ಬಂದ್ಯಲ್ಲ, ತುಂಬ ಸಂತೋಷ ಆಯಿತು. ನೀನು ನನ್ನ ಮಗಳನ್ನ ನೋಡಿಲ್ಲ ಅಲ್ಲ? ಬಾ, ರೂಮಿಗೆ ಕರ್ಕೊಂಡೋಗಿ ಪರಿಚಯ ಮಾಡಿಸ್ತೀನಿ. ಸರಿಮ್ಮ. ಇವರೆದ್ರು ನಾನು ಇವಳ ಹತ್ರ ಹೇಗೆ ಮಾತಾಡೋದು? ಅಮ್ಮ ನಿಮಿಷ, ಈ ಬೀದಿ ಕೊನೆಯಲ್ಲಿ ಭಕ್ತಾದಿಗಳಿಗೆ ದೇವಸ್ಥಾನದಲ್ಲಿ ಫ್ರೀ ಸೀರೆ ಕೊಡ್ತಿದಾರಂತೆ, ನೀವು ಹೋಗಲ್ವಾ? ಹೌದಾ? ಬೀದಿ ಕೊನೆಯಲ್ಲಿರೋ ದೇವಸ್ಥಾನದಲ್ಲಿ ಸೀರೆ ಕೊಡ್ತಿದಾರಂತೆ, ಬೇಗ ಬನ್ನಿ. ನಮ್ಮ ಮನೆ ಕೊನೆ ಬೀದಿಲಿ ದೇವಸ್ಥಾನನೇ ಇಲ್ವಲ್ಲ? ಅಮೂಲ್ಯ, ಮೇಲ್ಗಡೆ ಕೇಳಿಸಿದ ವಾಯ್ಸ್ ಯಾರ್ದಿರ್ಬೋದು? ಸಮಥಿಂಗ್ ಇಸ್ ರಾಂಗ್ ಅಂತ ನನಗೆ ಯಾಕೆ ಅನ್ನಿಸ್ತಿದೆ. ಇಲ್ಲೇನಾಗಕ್ಕೆ ಸಾಧ್ಯ?
ಸಾರಿಕಾ ಇಲ್ಲಿ ಯಾಕಮ್ಮ ನಿಂತಿದ್ಯಾ? ಬಾ ನನ್ನ ಜೊತೆ. ಇಲ್ಲೇ ಎಲ್ಲೋ ಹೋಗಿದ್ದಾಳೆ ಅನಿಸುತ್ತೆ. ಈಗಿನ ಕಾಲದ ಮಕ್ಕಳಿಗೆ ಸ್ವಲ್ಪನೂ ಅರ್ಥ ಆಗಲ್ಲ. ಚಪ್ರದ ಪೂಜೆ ಮುಗಿದ್ಮೇಲೆ ಎಲ್ಲೂ ಹೋಗಬಾರ್ದು ಅಂತ ಹೇಳಿದ್ರು ಆಚೆ ಈಚೆ ಅಡ್ಡಾಡ್ತಿರ್ತವೆ. ಬನ್ನಿ ಹೋಗೋಣ. ಬಾವಾ ಬನ್ನಿ, ನಿಮ್ಮ ಮಾತುಕತೆ ಸಾಕು, ಬಾತ್ರೂಮಲ್ಲಿ ಹೊಸ್ಕೊಳ್ಳಿ, ಇಲ್ಲಾಂದ್ರೆ ಪರಿಸ್ಥಿತಿ ಗಂಭೀರ ಆಗ್ಬಿಡುತ್ತೆ. ಅಯ್ಯೋ ಬನ್ನಿ ಬಾವಾ. ಅದಿತಿ, ಇವ್ರು ಬಾತ್ರೂಮಲ್ಲಿ ಇರುವಾಗ ಯಾರಾದ್ರೂ ನೋಡಿದ್ರೆ ಮುಚ್ಚಿಟ್ಟಿದ್ದೀವಿ ಅಂತಾನೆ ಅನ್ಸಲ್ವೇನೆ? ಅದ್ರ ಬದಲು ಹೊರಗಿರೋದೇ ಒಳ್ಳೇದಲ್ವಾ? ಅಮ್ಮ ತಾಯಿ, ಇಂಥ ಕ್ರಿಟಿಕಲ್ ಕಂಡೀಷನಲ್ಲಿ ಎಂಥ ಪ್ರಶ್ನೆ ಕೇಳ್ತೀಯಮ್ಮ? ನೀನು ತುಂಬ ಒಳ್ಳೆಯವಳಾಗಕ್ಕೆ ಹೋಗ್ಬೇಡ. ಅಮ್ಮ ಬಂದು ಇವ್ರು ಏನು ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಏನಂತ ಆನ್ಸರ್ ಮಾಡ್ತೀಯಾ? ಅಯ್ಯೋ, ಒಂದು ನಿಮಿಷ ಸುಮ್ಮನೆ ಇರ್ತೀರಾ ಇಬ್ರು? ಅವಾಗ್ಲಿಂದ ಬೆಕ್ಕುನ ಮುಚ್ಚಿಡೋ ಥರ ಮಾತಾಡ್ತಿದ್ದೀರಲ್ಲ. ಯಾರು ಬಂದು ಕೇಳಿದ್ರೆ ಮದುವೆ ವಿಶ್ ಮಾಡಕ್ಕೆ ಬಂದಿದ್ದ ಅಂತ ಹೇಳಿದ್ರಾಯ್ತು. ಆಲ್ ದ ಬೆಸ್ಟ್ ಆರ್ತಿ ಅವರೇ. ನೀವು ಗೌತಮು ಮೇಡ್ ಫಾರ್ ಈಚ್ ಅದರ್ ಕಪಲ್. ತುಂಬ ಚೆನ್ನಾಗಿರಿ. Wish you happy married life. Advance wishes. ಇಷ್ಟು ದಿನಕ್ಕೆ ಇವತ್ತು ಕರೆಕ್ಟಾಗಿ ಸಿಕ್ಬಿದ್ರಿ. ಚಿಕ್ಕಮ್ಮಂಗೆ ವಿಷಯ ಗೊತ್ತಾಗಿ ಮೋಸ ಮಾಡ್ತಿದ್ಯಾ ಅಂತ ನಿಂಗೆ ಹೇಗೆ ಅವಮಾನ ಮಾಡ್ತಾರೆ ಅಂದರೆ ಸಾರಿಕನ್ ಮದುವೆ ಆಗೋದೇ ಬೆಟರ್ ಅಂತ ನಿಂಗೆ ಅನ್ನಿಸ್ಬೇಕು. ಅವತ್ತೇ ಸಾರ್ಥಕ್ಗೆ ಹೇಳಿದೆ ಇವರಿಬ್ರು ಮಧ್ಯೆ ಏನೋ ನಡೀತಿದೆ ಅಂತ, ಆದರೆ ಅವರೇ ಕೇಳಿಲ್ಲ. ಅಮೂಲ್ಯನ ನೋಡೋ ಕಣ್ಣ ಕದ್ದು ಮುಚ್ಚಿ ಇಲ್ಲಿಗೂ ಬಂದಿರೋದು ನೋಡಿದ ಮೇಲೆ ಇನ್ನೇನೂ ಡೌಟ್ ಇಲ್ಲ,